ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ, ಎಲ್ಲ ಮನೆ ಮುತ್ತಿಗೆ ಹಾಕಿದ್ರು, ಆಮೇಲೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ. ಮಾಡಲಿ ಪಾಪ, ನಾವು ಅದಕ್ಕೆ ಅಸೆಂಬ್ಲಿ ಶುರುವಾಗುತ್ತೆ 15ನೇ ತಾರೀಕಿಗೆ. ಅದು ರೈಸ್ ಆದರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ. ಒಂದು ಮೂಡದಲ್ಲಿ 2000 ಅಕ್ಟೋಬರ್ ತಿಂಗಳಲ್ಲೇ ಈ 50-50 ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ತನಿಖೆ ನಡೆಸ್ತಾರೆ. ಇನ್ನೊಂದು ನಮ್ಮದನ್ನ ಇಶ್ಯೂ ಮಾಡಬೇಕು, ನನ್ನ ಹೆಂಡತಿದನ್ನು ಇಶ್ಯೂ ಮಾಡಬೇಕು ಅಂತ ಹೋಗಿದೆ. ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ. ಎಲ್ಲ ಲೀಗಲ್ ಆಗಿದೆ. ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ, ಹೇಳಿದ್ದಾರೆ. ನೋ ಇಶ್ಯೂ ಅಟ್ ಆಲ್. ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದ್ದೀವಿ ಅಂದರೆ ನೀವು ನೋಡಿದ್ದೀರಾ? ನಮ್ಮ ಅರ್ಜಿನ, ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರಾ? ನೋಡಿಲ್ಲ, ಸುಮ್ಮನೆ ನೀವು ಹೇಳ್ತೀರಿ. ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ. ಲ್ಯಾಂಡ್ ಲೂಸರ್ ಒಂದು ಕೇಸು, ಒಂದು ಅದು ಬೇರೆ. ಇದು ನಮ್ಮ ಜಮೀನನ್ನು ಇಲ್ಲೀಗಲ್ ಆಗಿ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟವ್ರು. ಈಗ ನಿಮ್ಮ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀರಿ ನೀವು? ಕ್ಲೈಮ್ ಮಾಡ್ತೀಯಲ್ವಾ? ನೀವು ನಿಮ್ಮ ಜಮೀನು ಟೇಕ್ ಓವರ್ ಮಾಡ್ಕೊಂಡ್ರೆ ಏನು ಮಾಡ್ತೀರಿ? ಕ್ಲೈಮ್ ಮಾಡ್ತೀರಿ ಅಲ್ವಾ? ಅದೇ ಆಗಿರೋದು. ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನು. ಅವ್ರು ತಪ್ಪು ಒಪ್ಪಿಕೊಂಡ್ರು. ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲೀಗಲ್ ಆಗಿ ತಪ್ಪು ಅಂತ ಮೂಡದವ್ರೆ ಒಪ್ಕೊಂಡಿದ್ದಾರೆ. ಕೊಡ್ತೀವಿ ಅಂತ ಹೇಳಿ ಮೂಡಾದಲ್ಲಿ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ. ವೆರಿ ಸೀನ್ ಇಶ್ಯೂ, ವೆರಿ ಸೀನ್ ಇಶ್ಯೂ. ನಾನು ಐ ಆಮ್ ನಾಟ್ ಆಸ್ಕಿಂಗ್ ವಿಜೇಂದ್ರ. ವಿಜೇಂದ್ರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ಅದು ಎಂಕ್ವೈರಿ ಮಾಡಿಸ್ತಾ ಇದ್ದೀವ್ರಿ. ಇಬ್ರು IAS ಆಫೀಸರ್ ಕೇಳಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಅದು ಏನು ತನಿಖೆಯಾಗಿ ಏನು ರಿಪೋರ್ಟ್ ಬರ್ತದೆ ನೋಡೋಣ. ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ 100% ಆಕ್ಷನ್ ತಗೋತೀವಿ. ನಂಬರ್ 1. ನಂಬರ್ 2, ಈಗ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ, ಎಲ್ಲ ಮನೆ ಮುತ್ತಿಗೆ ಹಾಕಿದ್ರು, ಆಮೇಲೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ. ಮಾಡಲಿ ಪಾಪ, ನಾವು ಅದಕ್ಕೆ ಅಸೆಂಬ್ಲಿ ಶುರುವಾಗುತ್ತೆ 15ನೇ ತಾರೀಕಿಗೆ. ಅದು ರೈಸ್ ಆದರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ.